ಫಿಸಿಕಲಿ ಮೂವ್ ಆಗ್ತಿದ್ರೆ ಯಾರ ಜೊತೆ ಆಗ್ತಿದ್ದೀರಾ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಮೈನ ಕೊಡ್ತಿದೀವಿ, ಅರ್ಪಣೆ ಮಾಡ್ಕೊತಿದೀವಿ ಅಂತಂದ್ರೆ ಅದು ಸಾಮಾನ್ಯದ ವಿಚಾರ ಅಲ್ಲ. ಶೀಲ ಅನ್ನೋದು ಬರ್ಡೇ ಗಿಫ್ಟ್ಗೋ, ಒಂದು ಈವೆಂಟ್ಗೋ, ಮದುವೆ ಮನೆಗೆ ಹೋಗ್ತೀವೋ, ಎಂಗೇಜ್ಮೆಂಟ್ಗೋ ಈ ಒಂದು ದೇಹ ಗಿಫ್ಟ್ ಆಗಿಬಿಟ್ಟಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ. ಇವತ್ತು ನನ್ನ ಟಾಪಿಕ್ ಮಾತಾಡೋದು ಮುಂಚೆ ನೋಡಿ, ನೀವು ಪ್ರೀತಿ ಮಾಡ್ತಿದ್ರೆ ಫಸ್ಟ್ ಮನೇಲಿ ಒಪ್ಸೋ ಕೆಪಾಸಿಟಿ ಇದ್ರೆ ಮಾತ್ರ ಪ್ರೀತಿ ಮಾಡಿ. ಇಲ್ಲ, ಎಷ್ಟು ಕೆಟ್ಟ ಪೇರೆಂಟ್ಸ್ ಇದ್ದಾರೆ ಅಂತಂದ್ರೆ ಲಿಟ್ರಲಿ ಹೇಳ್ತೀನಿ, ಅದನ್ನ ಹೇಳ್ತೀನಿ ಮುಂದೆ. ಇಲ್ಲೊಂದು ನನಗೆ ಗೊತ್ತಿರೋಂಥ ಹುಡುಗ, ಹೆಸರಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಹೇಳಿದ್ರೆ ಮತ್ತೆ ಅದು ಮತ್ತೊಂದು ಕಾಂಟ್ರವರ್ಸಿ, ಮತ್ತೆ ವಿಡಿಯೋ ಡಿಲೀಟ್ ಮಾಡಿ ಹೆಸರು ಹೇಳಿದ್ದೀರಾ ಅದೆಲ್ಲ ಹಾಕ್ತಾ ಇರುತ್ತೆ, ಸೊ ಹೇಳಲ್ಲ. ಬಟ್ ಆಗಿರೋಂಥ ಸತ್ಯನ ಹೇಳ್ತಾ ಇದ್ದೀನಿ ಇವತ್ತು. ಆ ಹುಡುಗನ್ಗೆ ಫಸ್ಟ್ ಆಫ್ ಆಲ್ ಲವ್ ಅನ್ನೋದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಅವರಾಗೆ ಮೆಸೇಜ್ ಮಾಡ್ತಾರೆ, ಅವರಾಗೆ ಸ್ನ್ಯಾಪ್ಚಾಟ್ ಅಲ್ಲಿ ಪರಿಚಯ ಆಗ್ತಾರೆ, ಇನ್ಸ್ಟಾಗ್ರಾಮ್ ಬರ್ತಾರೆ, ಟೆಕ್ಸ್ಟ್ ಮಾಡ್ಕೊತಾರೆ, ಚೆನ್ನಾಗೇ ಇರ್ತಾರೆ. ಜಸ್ಟ್ ಅವ್ರದ್ದು ಪರಿಚಯ ಒಂದು 2 months ಅಷ್ಟೇನೆ. 2 months ಪರಿಚಯದಲ್ಲಿ ದೈಹಿಕವಾಗಿ ಒಂದಾಗ್ತಾರೆ, ಫಿಸಿಕಲಿ ಮೂವ್ ಆಗ್ತಾರೆ. ಇನ್ನೊಂದು ಹೇಳ್ಬೇಕಂತಂದ್ರೆ, ಹುಡುಗ ಬಂದು ಬ್ಯಾಂಗ್ಳೂರು, ಹುಡುಗಿನೂ ಬ್ಯಾಂಗ್ಳೂರೇ, ಬಟ್ ಅವ್ರ ಮನೆಯವರೇ ಹುಡುಗಿನ ಹೊದ್ದು ಹೊರಗಡೆ ಹಾಕಿದ್ರು. ಇಲ್ಲಿದ್ರೆ ನೀನು ಹುಡುಗರನ್ನ ಹಾಳು ಮಾಡ್ತೀಯ ಅಂತ ಅವ್ರ ಮನೇಲಿ, ಹುಡುಗಿ ಮನೆಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದು ಅವಳು ಎಂತವಳು ಅಂತ, ಅದಕ್ಕೇನೆ ಮೈಸೂರಿಗೆ ಹಾಕಿದ್ರು. ಮೈಸೂರಲ್ಲಿ ಕಾಲೇಜ್ ನೇಮ್ ಹೇಳೋದು ಬೇಡ, ಯಾಕಂದ್ರೆ ಒಬ್ಬಳು ಮಾಡೋದ್ರಿಂದ ಕಾಲೇಜ್ ಹೆಸರು ಕೆಟ್ಟದ್ದು ಬರೋದು ಬೇಡ ಅಂತ ಹೆಸರು ಹೇಳ್ತಿಲ್ಲ. ಅಂಡ್ ಹುಡುಗಿ ಮಾಡಿರೋದು ಎಂತ ಘನಾಂತರ ಕೆಲಸ ಅಂತಂದ್ರೆ, ಹುಡುಗನ 6 months ಅಲ್ಲಿ ಲವ್ ಅಲ್ಲಿ, ಮೋರ್ ದೆನ್ 6 months ಅಲ್ಲಿ ಅವಳು ಅವನ ಹತ್ರ ಪೀಕಿರೋದು, ಐ ಮೀನ್ ದುಡ್ಡು ಕಿತ್ತಿರೋದು ಎಷ್ಟು ಗೊತ್ತಾ? ಕಾಮೆಂಟ್ ಹಾಕಿ ನಿಮ್ಗೆ ಎಷ್ಟು ಅನ್ಸಿರ್ಬೋದು ಅಂತ. ಜಸ್ಟ್ ಕಾಮೆಂಟ್, ಐ ಮೀನ್ ಎಷ್ಟು ಕಿತ್ತಿರ್ಬೋದು ಅಂತ. ನಿಜ ಹೇಳ್ತೀನಿ, ಕ್ಯಾಶ್ ಅಲ್ಲೇ ಅವಳು, ನಿಜ ಹೇಳ್ತೀನಿ, ಅವ್ನು ಕೊಟ್ಟಿರೋದು ಕ್ಯಾಶ್ ಅಲ್ಲೇ ಅವನು ಬಿಸ್ನೆಸ್ ಮಾಡ್ತಾನೆ. ಅವನೊಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಇಂದ ಅವನು ಜಸ್ಟ್ ಅವಳು ಹೇಳಿರುವಂತದ್ದು, ನೀನ್ ದುಡ್ದಿರೋ ಕಾಸು ಪ್ರತಿ ಒಂದು ನನ್ನ ಕೈಯಲ್ಲಿ ತಂದ್ಕೊಡ್ಬೇಕು ಪ್ರತಿ ತಿಂಗಳು ಅಂತ ಅವನಿಗೆ ಷರತ್ತಿಟ್ಟಿರೋದು. ಅಂದ್ರೆ ಅವನ್ನ ಎಷ್ಟು ಮ್ಯಾನಿಪುಲೇಟ್ ಮಾಡಿಕೊಂಡು, ಎಷ್ಟು ಬ್ರೈನ್ ವಾಶ್ ಮಾಡಿ ಅವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದು. ಓಕೆ, ಇಟ್ಸ್ ಓಕೆ, ಲವ್ ಅಲ್ಲಿ ಅದು ಕಾಮನ್. ಹುಡುಗಿ ಹೇಳ್ದಂಗೆ ಹುಡುಗ ಕೇಳಬೇಕು, ಹುಡುಗ ಹೇಳ್ದಂಗೆ ಹುಡುಗಿ ಕೇಳಬೇಕು, ದಟ್ ಈಸ್ ಕಾಮನ್. ಅಂಡ್ ಅವಳು ಎಷ್ಟು ಖತರ್ನಾಕ್ ಇದ್ದಾಳೆ, ಸಾರಿ ಟು ಯೂಸ್ ದಿಸ್ ವರ್ಡ್, ಐ ಆಮ್ ಸಾರಿ, ರಿಯಲಿ ಖತರ್ನಾಕ್ ಇದ್ದಾಳೆ ಅಂತಂದ್ರೆ, ಮೋರ್ ದೆನ್ 26 lakhs. ನೀವು ನಂಬಲ್ಲ, ನಿಮಗೆ ಡೌಟ್ ಬರ್ಬೋದಲ್ವಾ? 21 ವರ್ಷದ ಹುಡುಗ, ಅವಳಿಗೂ ಮೋರ್ ದೆನ್ 21, 22, ಇವನಿಗೂ ಅಷ್ಟೇ 21 ಪ್ಲಸ್ 22 ಆಸುಪಾಸು ಇರುತ್ತೆ, ಇಬ್ರಿಗೂ ಸೇಮ್ ಏಜ್ ಅವರೇ. ಅಂಡ್ ಒನ್ ಮೋರ್ ಥಿಂಗ್, ಸೇಮ್ ಕ್ಯಾಸ್ಟ್ ಕೂಡ. ಕ್ಯಾಸ್ಟ್ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂತಂದ್ರೆ, ಇವರೇ ಅನ್ಕೊಂಡಿರೋದು, ನಾವು ಮೇಲ್ ಕ್ಯಾಸ್ಟ್ ಅಂತ. ನನಗೆ ಕ್ಯಾಸ್ಟ್ ಹುಚ್ಚಿಲ್ಲ ಗುರು, ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಎಲ್ಲಾರ್ಗೂ ಸಂಬಂಧಪಟ್ಟವನು, ನಾನು ಎಲ್ಲಾ ಜಾತಿನೂ ಧರ್ಮನ ಎಲ್ಲಾನು ಪಾಲಿಸ್ತೀನಿ, ಗೌರವ ಕೊಡ್ತೀನಿ. ಹಂಗಂತ ನನ್ನ ಧರ್ಮಕ್ಕೆ ನಾನು ಅನ್ಯಾಯ ಮಾಡಲ್ಲ. ಇವರು ಸೋ ಕಾಲ್ಡ್ ಅಂತ ಅವ್ರು ಅನ್ಕೊಂಡಿರೋದು ಅವ್ರ ಮೇಲ್ ಜಾತಿ ಅಂತ. ಇಬ್ರು ಸೇಮ್ ಕ್ಯಾಸ್ಟೇ. ಅಂಡ್ ಲಿಟ್ರಲಿ 26 ಲಕ್ಷ ತಗೊಂಡಿರೋದು ಕ್ಯಾಶ್ ಅಲ್ಲಿ. ಅದು ಬಿಟ್ಟು ಮೊಬೈಲ್, ಚೈನ್, ಶಾಪಿಂಗ್ಸ್, ಏನೇನು ಬೇಕು ಇಂಥವು ಬೇಕಿನ್ನಂಗಿಲ್ಲ ಎಲ್ಲಾನು. ಐಫೋನ್ ಬೇಕಂದ್ರೆ ಐಫೋನೇ, 16 Pro ಬೇಕಂದ್ರೆ 16 Proನೇ, 17 Pro Max ಬೇಕಂದ್ರೆ 17 Pro Max. ಇಬ್ರು ತಗೊಂಡ್ರು, ಒಂದೇ ಸಲ ತಗೊಂಡಿದ್ದಾರೆ. ಅಂಡ್ ಲಿಟ್ರಲಿ ಅಂದಾಜು ನಾವೆಲ್ಲ ಫೋನ್ ಪೇ, ಗೂಗಲ್ ಪೇ ಎಲ್ಲ, ಮೀನ್ ಶಾಪಿಂಗ್ ಎಲ್ಲ ಲೆಕ್ಕ ಹಾಕಿದಾಗ ನಮ್ಗೆ ಒಂದು ಕ್ಲಾರಿಟಿ ಬಂದಿದೆ ಅಂದ್ರೆ, ಮೋರ್ ದೆನ್ 33+ lakhs 6 months ಅಲ್ಲಿ ಇಷ್ಟು ಖರ್ಚು ಮಾಡಿದ್ದಾನೆ. ನಿಮ್ಗೊಂದು ಆಶ್ಚರ್ಯವಾಗಿ, ನಿಮ್ಗೆಲ್ಲ ನನಗೂ ಬಂತು, ಇವನ್ಗೆ 21-22 ವರ್ಷಕ್ಕೆ ಇಷ್ಟ, ಐ ಮೀನ್ 23-24 lakhs ಖರ್ಚು ಮಾಡಿದ್ದಾನೆ. ಇವನಿಗೆ ಅಷ್ಟು ಆದಾಯ ಇತ್ತಂತ ಸಹಜವಾಗಿ ಆಫ್ಕೋರ್ಸ್ ಬಂದೇ ಬರುತ್ತೆ, ಯಾರಿಗಾಗ್ಲಿ ಬಂದೇ ಬರುತ್ತೆ ಗುರು. ನನಗೆ ಬಂದಿತ್ತು. ಸೊ ಅಂದ್ರೆ ಅವನಿಗೆ ಬಿಸ್ನೆಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಫ್ಕೋರ್ಸ್ ಅದರಲ್ಲಿ ಒಂದು ತಿಂಗಳಿಗೆ 10 ಲಕ್ಷನೂ ತಗೋಬಹುದು, ಒಂದು ತಿಂಗಳಿಗೆ 20 ಲಕ್ಷನೂ ತಗೋಬಹುದು ಅಂತ ಬಿಸ್ನೆಸ್. ಸೊ ಆ ಬಿಸ್ನೆಸ್ ಅಲ್ಲಿ ಪ್ರತಿ ತಿಂಗಳು ಬಂದಿದ್ದು 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ತಗೊಂಡೋಗಿ ಕೊಟ್ಟಿದ್ದಾನೆ. ಇದಕ್ಕೆ ಪ್ರೂಫ್ಸ್ ಇಲ್ಲ. ಬಟ್ ಒಂದು ಕೆಲಸ ಮಾಡಿದ್ದ ಅವನು, ಚೈನ್, ಮೊಬೈಲ್, ಇದರಲ್ಲಿ
ಕೊಡ್ಸಿರೋಂತೂ ಬಿಲ್ಸ್ ಎಲ್ಲ ಇತ್ತಲ್ಲ. ಆಮೇಲೆ ಇಷ್ಟೆಲ್ಲ ಸಿನಾರಿಯೋ ಎಲ್ಲ ಆಯ್ತು. ಅವಳು ಆಮೇಲೆ ಲಾಸ್ಟಿಗೆ ಅವಳು ಏನ್ ಹೇಳ್ತಿದ್ದಾಳೆ ಅಂತಂದ್ರೆ, 7ನೇ ತಿಂಗಳಿಗೆ ಬಿತ್ತು, 6 ತಿಂಗಳು ತುಂಬಿ 7ನೇ ತಿಂಗಳಿಗೆ ಬಿತ್ತು. ಅಂಡ್ ಶಿ ವಾಸ್ ಟೆಲಿಂಗ್ ಲೈಕ್, ಅವಳು ಹೇಳ್ತಿರೋದೇನು ಅಂತಂದ್ರೆ, ಬಿಟ್ಬಿಡು ನನ್ನನ್ನ, ಬಿಕಾಸ್ ಇದು ಲವ್ ಅಲ್ಲ, ಇದು ಜಸ್ಟ್ ಐ ಮೀನ್ ಲೈಕ್ ಅಟ್ರಾಕ್ಷನ್, ಇನ್ಫ್ಯಾಕ್ಚುಯೇಷನ್. ಶಿ ಈಸ್ ಲೈಂಗ್ ಲೈಕ್ ಓ ಬ್ಲಾ 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 ಅಂತ ಹೇಳ್ತಿದ್ಲು. ಆವಾಗ ಅವನ್ಗೆ ರಿಯಲೈಸ್ ಆಗಿದೆ, ಅಂದ್ರೆ ಇದು ಲವ್ ಅಂತ ಅಂದ್ಮೇಲೆ ನಾವು ಫಿಸಿಕಲ್ ಹೆಂಗ್ ಮೂವ್ ಆದ್ವಿ. ನಿನಗೇನು ಚಿಕ್ಕ ಏಜ್ ಅಲ್ಲ, ಅವನಿಗೂ ಚಿಕ್ಕ ಏಜ್ ಅಲ್ಲ, 22 ವರ್ಷ ವಯಸ್ಸಾಗಿದೆ. ಜಸ್ಟ್ ಅವ್ರೇನು ಮಕ್ಕಳಲ್ಲ, ಅವ್ರಿಗೆ ಗೊತ್ತು, ಕೆಪಬಿಲಿಟಿ ಅವ್ರಿಗೆ ಗೊತ್ತಿರುತ್ತಾ ಏನ್ ನಾವು ಮಾಡ್ತಿದೀವಿ ಏನ್ ಮಾಡ್ತಿಲ್ಲ ಅನ್ನೋದು. ಏನೋ ಒಬ್ರಿಗೆ ಮೈ ಕೊಡ್ತಿದೀವಿ ಅಂತಂದ್ರೆ ಅವ್ರು ಅರ್ಪಣೆ ಮಾಡ್ಕೊಂತಿದಾರ ದೈಹಿಕವಾಗಿ ಅಂತಂದ್ರೆ ಅವ್ರಿಗೇನು ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ. ಹುಡುಗ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಿದ್ದ, ಅವಳು ಮಾಸ್ ಬಂಕ್ ಹಾಕಿ, ಕಾಲೇಜು ಬಂಕ್ ಹಾಕಿ, ಇವನ್ ಬರ್ತಾನೆ ಅಂದಿದ ತಕ್ಷಣ ಇನ್ನೊಬ್ಳು ಎಷ್ಟು ಖತರ್ನಾಕ್ ಇದ್ದಾಳೆ ಅಂತಂದ್ರೆ, ಅವ್ರ ಫ್ರೆಂಡ್ಸ್ ಯಾರು ಪರಿಚಯ ಮಾಡಿಸಲಿ, ಯಾರಿಗೂ ನಂಬರ್ ಕೊಡ್ಸಿಲ್ಲ. ಫ್ರೆಂಡ್ಸ್ ಹತ್ರ ಹೇಳಿರೋದು ಇವ್ ನನ್ನ ಫ್ರೆಂಡು ಅಂತ. ಬಟ್ ಈ ಹುಡುಗ ಎಲ್ಲಾರ್ಗು ಮುಚ್ಚಕ್ಕೊ ಬಂದು ಲಾಸ್ಟ್ ಅಲ್ಲಿ ಹೇಳ್ತಿದ್ದಾನೆ, ಈ ತರ ಆಗಿದೆ, ಈ ತರ ಆಗಿದೆ ಅಂತ. ನನ್ನ ಹತ್ರನೇ ಶೇರ್ ಮಾಡ್ಕೊಂಡ. ನಾನು ಅದಕ್ಕೆ ಸೊಲ್ಯೂಷನ್ ಕೊಟ್ಟೆ. ಅಂಡ್ ಅಗೇನ್ ನಾನು ಫಸ್ಟೇ ಅವನಿಗೆ ಒಂದು ಹೇಳಿದ್ದೆ, ಇವಳು ಸರಿ ಇಲ್ಲ. ಆವಾಗ ನನ್ನ ಹತ್ರ ಮಾತು ಬಿಟ್ಟಿದ್ದ, ಬ್ರೋ ಈ ತರ ನನಗೆ ಹೇಳ್ತಿದಾರೆ ನಮ್ಮ ಹುಡುಗಿ ಬಗ್ಗೆನೆ, ಅವಳು ಸರಿ ಇಲ್ಲ ಅಂತ. ಅಫ್ಕೋರ್ಸ್ ಅವಳು ಸರಿ ಇಲ್ಲ ಅಂತ ನನ್ಗೆ ಯಾವಾಗೂ ಗೊತ್ತಿತ್ತು. ಯಾಕಂದ್ರೆ ಅದಕ್ಕೂ ಮುಂಚೆ ಒಂದು ಹುಡುಗನ ಅವಳು ಪ್ರೀತಿ ಮಾಡ್ತಿದ್ಲು. ಆ ಹುಡುಗ ನನಗೆ ಕಾಲ್ ಮಾಡಿ, ಸರ್ 6 ವರ್ಷ ನಮ್ಮ ಪ್ರೀತಿ ಈ ತರ ಇದೆ, ಈ ತರ ಇತ್ತು, ನಾವು ಫಿಸಿಕಲ್ ಮೂವ್ ಆಗಿದ್ವಿ, ಇವಾಗ ನಿಮ್ ಜೊತೆ ಇರೋ ಹುಡುಗನ್ನ ಬಳೆಗೆ ಬೀಳ್ಸ್ಕೊಂಡಿದ್ದೆ, ದುಡ್ಡು ಇದೆ ಅನ್ನೋದಕ್ಕೋಸ್ಕರ, ಅರ್ಥ ಆಯ್ತಾ, ದುಡ್ಡು ಇದೆ ಅನ್ನೋಕ್ಕೋಸ್ಕರ ನಿಮ್ ಜೊತೆ ಇರೋ ಹುಡುಗನ್ನ ಬೀಳ್ಸ್ಕೊಂಡಿದ್ದಿಲ್ಲ, ಆ ಹುಡುಗನ್ಗೆ ಹೇಳಿ ಅಂತ. ನಾನು ಆ ಒಂದು ಹುಡುಗ ಹೇಳಿದ ತಕ್ಷಣ ಆ ಹುಡುಗನ್ಗೆ ಹೇಳ್ದೆ, ನನ್ನ ಜೊತೆ ಇರೋ ಹುಡುಗನಿಗೆ. ಅವನು ಆ ಒಂದು ಹೇಳಿ ನಮ್ಮ ಹುಡುಗಿ ಬಗ್ಗೆನೇ ಬ್ರೋ ಈ ತರ ಕೆಟ್ಟದಾಗ ಹೇಳ್ತಿದ್ದಾರೆ ಅಂದಿದ ತಕ್ಷಣ ಈ ವಾಸ್ ಅವಾಯ್ಡಿಂಗ್ ಮೀ, ಅಂದ್ರೆ ಅವಾಯ್ಡ್ ಮಾಡ್ತಿದ್ದ ನನ್ನ. ಇಟ್ಸ್ ಓಕೆ ಫೈನ್ ಅಂತ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಬ್ರೋ ನೀನು ಒಂದಲ್ಲ ಒಂದ್ ದಿವಸ ನೀವು ಫಿಸಿಕಲ್ ಆಗಿರೋದು, ಮೂವ್ ಆಗಿರೋದು ನನ್ಗೆ ಗೊತ್ತಾಗಿದೆ, ಒಂದಲ್ಲ ಒಂದ್ ದಿವಸ ಇವಾಗ ಮಾತು ಬಿಟ್ಟಿದ್ಯಾ, ಫೈನಲಿ ಒನ್ ಡೇ ನೀನು ಹತ್ರ ಬಂದೇ ಬರ್ತೀಯ ಹೆಲ್ಪ್ ಕೇಳ್ಕೊಂಡಂದ. ಫೈನಲಿ ಬಂದ, ನನ್ನ ಬ್ರೋ ತಾನೆ ಅಂತ ನಾನು ಎಕ್ಸ್ಕ್ಯೂಸ್ ಕೊಟ್ಟು ಹೆಲ್ಪ್ ಮಾಡಿದೆ. ಫೈನಲಿ ನಾನು ಅವ್ರ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಮಾತಾಡಿದಾಗ, ತಾಯಿಯಾದವಳು ಎಂತ ವರ್ಸ್ಟ್ ತಾಯಿಯಾದವಳು, ಆ ಹುಡುಗ ಹೇಳ್ತಿದ್ದಾನೆ ತಾಯಿ ಮುಂದೆನೆ, ಅಮ್ಮ ನಮ್ಗೆ ಮದುವೆ ಒಂದಾಗಿಲ್ಲ, ಇನ್ನೆಲ್ಲಾ ರೀತಿನೂ ನಾವು ನಡ್ಕೊಂಡಿದೀವಿ, ಎಲ್ಲಾ ರೀತಿನೂ ಸಂಸಾರ ರೀತಿನಲ್ಲಿ ಮಾಡಿದೀವಿ, ನಾನು ಇಷ್ಟೆಷ್ಟೆಲ್ಲ ಕೊಟ್ಟಿದ್ದೀನಿ, ಇಷ್ಟಿಷ್ಟೆಲ್ಲ ಅವಳು ತಗೊಂಡಿದ್ದಾಳೆ ಅಂತ ಹೇಳಿದಾಗ ತಾಯಿ ಆದವಳು ಏನ್ ಹೇಳ್ಬೇಕು ಹೇಳಿ? ತಾಯಿ ಆದವಳು ಏನ್ ಹೇಳ್ಬೇಕು? 2 ಕಪಾಳಕ್ಕೆ ಕೊಟ್ಟು ಅಳ್ತಾಳ, ಅಫ್ಕೋರ್ಸ್ ನನ್ನ ಮಗಳ ಲೈಫ್ ಹಿಂಗ್ ಆಗೋಯ್ತಲ್ವಾ ಅಂತ. ಬಟ್ ತಾಯಿ ನಗಾಡ್ಕೊಂಡು ಹೇಳ್ತಿದ್ದಾಳೆ, ಈ ಏಜ್ ಅಲ್ಲಿ ಇದೆಲ್ಲ ಕಾಮನ್ ಅಪ್ಪ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಏಜ್ ಅಲ್ಲಿ ಕಾಮನ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಅಂಡ್ ಅಗೇನ್ ಶಿ ವಾಸ್ ಟೆಲ್ಲಿಂಗ್ ಲೈಕ್, ನಿಮ್ ಮನೇಲಿ ಕರ್ಕೊ ಬಂದ್ರೆ ಒಪ್ಸ್ರೆ ನಾನು ಮದುವೆ ಮಾಡ್ಕೊಡ್ತೀನಿ ಅಂತ ನಾವು ಹೋದಾಗ ಹೇಳಿದ್ರು. ಅಂಡ್ ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ಒಂದು 3 to 4 hours ಮಾತಾಡಿದ್ವಿ. ನಾನು ಮಾತಾಡಕ್ ಆಗಿಲ್ಲ ನನಗೆ, ಆ ಹುಡ್ಗನೇ ಮಾತಾಡ್ದ. ಅಂಡ್ ಐ ಕೇಮ್ ಬ್ಯಾಕ್ ಅಂಡ್ ಬಂದ್ಬಿಟ್ವಿ. ನೆಕ್ಸ್ಟ್ ಡೇ ಅವಳನ್ನ ಕರ್ಸಿದ್ರು. ಅವಳು ಈ ತರ ಆ ತರ ಅಂತ ಏನೇನೋ ಮ್ಯಾನಿಪುಲೇಟ್ ಮಾಡಿ, ಯಾರೋ ಅಷ್ಟೇ ತಂದೆ ತಾಯಿ ಮಕ್ಕಳನ್ನ ಬಿಟ್ಕೊಡಿದಿಲ್ಲ ಅಂತಾರೆ, ಬಟ್ ಅವಳಿಗೆ ಅಷ್ಟು ವರ್ಸ್ಟ್ ಕೆಲಸ ಮಾಡಿ, ಅಷ್ಟು ಲೋಫರ್ ಕೆಲಸ ಮಾಡಿ, ಆ ಕೆಲಸ ಮಾಡಿ ಆದ್ರೂ ಅವ್ರ ಅಪ್ಪ ಅವರಮ್ಮ ಅವರಪ್ಪ ಅಂತ ಸುತ್ತ ವೇಸ್ಟ್ ಬಿಡ್ರಿ. ಗಂಡ್ಸಾಗೆ ಇರಬೇಕು. ಅವರಪ್ಪ ಹೆಂಗ್ಸ್ ಮೇಲೆ ಬಿಟ್ಬಿಟ್ಟು ಹೆಂಗ್ಸೇ ಮಾತಾಡ್ತಾ ಇದ್ರೆ, ಗಂಡ್ಸ್ ಸೈಲೆಂಟ್ ಆಗಿದ್ದಾನೆ ಈಚೆ ನಿಂತ್ಕೊಂಡು. ಇಟ್ಸ್ ಓಕೆ ಫೈನ್ ಅಂತ ನಾವು ಬಂದ್ವಿ. ಅಂಡ್ ಅಗೇನ್ ಆ ಒಂದು ಸಿನಾರಿಯೋ ಎಲ್ಲ ಆದ್ಮೇಲೆ ಫೈನಲಿ ಅವರಮ್ಮ ನೆಕ್ಸ್ಟ್ ಡೇ ಎಷ್ಟು ನಮ್ ಪರವಾಗಿ ಮಾತಾಡ್ತಾ ಇದ್ದೋಳು, ನಾನು ಹಂಗ್ ಮಾಡ್ತೀನಿ, ಅವಳಿಗೆ ಹಿಂಗ್ ಮಾಡ್ತೀನಿ, ನೀನು ಒಂದು ಹುಡುಗನೇ, ನನ್ನ ಮಗ ತರನೇ, ನಿನ್ಗೆ ಅನ್ಯಾಯ ಆಗಿದೆ, ಅವ್ನ ಹಳ್ತ್ಕೊಂಡು ಹೇಳ್ತಿರುವಾಗ ಆ ತರ ಹೇಳ್ತಿದ್ಲು. ನೆಕ್ಸ್ಟ್ ಡೇ ಶಿ ವಾಸ್ ಟೆಲ್ಲಿಂಗ್ ಲೈಕ್ ಟೋಟಲಿ ಡೆಡ್ ಆಪೋಸಿಟ್ ಆಗಿ ಮಾತಾಡ್ತಿದ್ದಾಳೆ. ನೋಡಪ್ಪ ನೀನೇನು ಸುಮ್ಮನೆ ಇದ್ ಮಾಡಿಲ್ಲ, ನಮ್ಮ ಮಗಳನ್ನ ಆ ತರ ಈ ತರ ಏನೇನೋ ಬ್ಲಾ ಮಾತಾಡಿದ್ರು, ನಮಗೂ ತುಂಬಾ ನೋವಾಯ್ತು. ಹುಡುಗನ್ ತುಂಬಾ ಡಿಪ್ರೆಷನ್ ಹೋಗಿದ್ದ, ಈ ಕೇಮ್ ಬ್ಯಾಕ್ ಫ್ರಮ್ ಡಿಪ್ರೆಷನ್, ಈಸ್ ಪರ್ಫೆಕ್ಟ್ಲಿ ನಾವು ಸೂಪರ್ ಆಗಿದ್ದಾನೆ, ಪರ್ಫೆಕ್ಟ್ ಆಗಿದ್ದಾನೆ. ಅಂಡ್ ಹಿ ವಾಸ್ ಲೈಕ್ ಹೆಂಗಿದ್ದ ಅಂದ್ರೆ ಯಾರನ್ನೂ ನಂಬ್ತಿರ್ಲಿಲ್ಲ. ಈಗ ಅವನು ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡಿದ್ದಾನೆ. 33-34 ಲಕ್ಷ ಅಂದ್ರೆ ಏನು ಸುಮ್ಮನೆನಾ? ಇವಾಗ ಆ ದುಡ್ಡಲ್ಲಿ ಆ ಕತ್ತರ್ನಾಕಿ ಹುಡುಗಿ ಏನ್ ಮಾಡಿದಾಳೆ ಅಂತಂದ್ರೆ, ಆ ದುಡ್ಡೆಲ್ಲ ಸೇವ್ ಮಾಡಿರೋ ದುಡ್ಡೆಲ್ಲ ಬ್ಯಾಂಗ್ಳೂರಲ್ಲಿ ಸೈಟ್ ತೆಗ್ದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ ಅಂದ್ರೆ ಪ್ರಾಪರ್ ಬ್ಯಾಂಗ್ಳೂರ್ ಅಲ್ಲ, ಔಟ್ಕಟ್ಸ್ ಅಲ್ಲಿ, ಲೈಕ್ ಬಾರ್ಡರ್, ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಅಲ್ಲಿ ಸೈಟ್ ತೆಗ್ದಿರೋ ಅಂಥದ್ದು. ಅರ್ಥ ಮಾಡ್ಕೊಳ್ಳಿ.
ಅಷ್ಟೊಂದು ದುಡ್ಡು ಅವ್ನು ಕಳ್ಕೊಂಡು ಎಷ್ಟು ನೋವು ಪಟ್ಟಿರ್ತಾನೆ. ದುಡ್ಡಂದ್ರೆ ಯಾರಿಗಾದ್ರೂ ದುಡ್ಡೇ ಅಲ್ವಾ. ಈಗ ಅವ್ರ ಮನೇಲಿ ಅವ್ರ ಅಪ್ಪನಿಗೆ ಏನಾದ್ರು ವಿಚಾರ ಗೊತ್ತಾದ್ರೆ ಅವನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಾಕ್ತಾರೆ, ಸಿಗ್ದಾಕ್ತಾರೆ. ಬಟ್ ಸ್ಟಿಲ್ ಆದರೂ ಅವನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಇದು ಸಿನಾರಿಯೋ. ಇದು ನಾವು ಫಿಲಿಮಲ್ಲಿ ಆಗುತ್ತೆ ಅನ್ಕೊಂತೀವಿ. ನೋ 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 ನೋ, ರಿಯಲ್ ಲೈಫಲ್ಲಿ ಆಗೋದನ್ನೇ ಫಿಲಿಮ್ ಮಾಡ್ತಾರೆ. ಇಷ್ಟಂತೂ ಹೆಂಗ್ ಆಗೋಗುತ್ತೆ ಕೆಲವೊಂದು ಲವ್ವಲ್ಲಿ ಅಂತಂದ್ರೆ, ನೀವು ಫಿಸಿಕಲಿ ಮೂವ್ ಆಗ್ತಿದ್ದೀರಿ, ಯಾರ ಜೊತೆ ಆಗ್ತಿದ್ದೀರ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಒಬ್ರನ್ನ ನಾವು ಮೈನ ಕೊಡ್ತಿದೀವಿ, ಅರ್ಪಣೆ ಮಾಡ್ಕೊಂತಿದೀವಿ ಅಂತಂದ್ರೆ ಅದು ಸಾಮಾನ್ಯದ ವಿಚಾರ ಅಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಂದು ಶೀಲ ಅನ್ನೋದು ಬರ್ಡೇ ಗಿಫ್ಟ್ಗೋ, ಒಂದು ಈವೆಂಟ್ಗೋ, ಮದುವೆ ಮನೆಗೆ ಹೋಗ್ತೀವೋ, ಎಂಗೇಜ್ಮೆಂಟ್ಗೋ, ಈ ಒಂದು ದೇಹ ಗಿಫ್ಟ್ ಆಗ್ಬಿಟ್ಟಿದೆ. ಬರ್ಡೇ ಗಿಫ್ಟ್ ಅನ್ನೋದು ನನಗೆ ಅಸಹ್ಯ ಆಗ್ತಿದೆ. ಬಟ್ ಸ್ಟಿಲ್ ರಿಯಾಲಿಟಿ ಹೇಳಬೇಕಲ್ವಾ, ಹೇಳಿದ್ದೀನಿ. ಈಗಲಾದರೂ ನೀವೇನಾದರೂ ಲವ್ವಲ್ಲಿದ್ರೆ, ನಾನು ಎಲ್ಲರೂ ಒಳ್ಳೆಯವರು ಎಲ್ಲರೂ ಕೆಟ್ಟವರು ಅಂತ ಹೇಳ್ತಿಲ್ಲ. ಲವ್ ಮಾಡೋರು ಎಲ್ಲ ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ, ಹಂಗಂತ ಒಳ್ಳೆಯವರು ಅಂತ ಹೇಳ್ತಿಲ್ಲ. ಎತ್ತೆಚ್ಕೊಳ್ಳಿ, ನಿಮ್ಮ ಒಂದು ಪಾರ್ಟ್ನರ್ನ ಜಡ್ಜ್ ಮಾಡಿ, ಅವ್ರು ನನ್ನ ಕ್ಯಾಪಬಿಲಿಟಿಗೆ, ನನ್ನ ಲೆವೆಲ್ಗೆ ಅವ್ರು ಇದಾರ ಅಂತ ನೋಡಿ. ನೀವು ಅಲ್ಲಿದ್ರೆ ಅವ್ರು ಇಲ್ಲಿದ್ರೆ ಡೆಫಿನೆಟ್ಲಿ ಅದು ನಿಮ್ಮ ಒಂದು ಸಂಬಂಧಕ್ಕೆ ಬೆಲೆನೇ ಇರಲ್ಲ ಅಂತ ಅನಿಸುತ್ತೆ. ನಿಮ್ಮ ಅನಿಸಿಕೆ DM ಮಾಡಿ, ನಾನು ನೋಡ್ತೀನಿ ಏನು ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಿ ಕೇರ್ಫುಲ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.